ಇದು ಮೋಸ್ಟ್ ಅವೇಟೆಡ್, ಎಲ್ಲರೂ ಕೇಳ್ತಾ ಇರೋದು ಅಂಜೂರ ಪಾಕ. ಅಂಜೂರ ಪಾಕ ನೋಡ್ತಿದ್ದಂಗೆ ಬಾಯಲ್ಲಿ ಬರ್ತಿದ್ಯಾ? ಫ್ರೆಶ್ ಇದು. ಈಗ ನಿನ್ನೆ ಕಿತ್ತಿರೋ ಹಣ್ಣು ಇವತ್ತು ಪಾಕ ರೆಡಿ ಆಗಿದೆ, ಇವತ್ತು ಸಿದ್ಧ ಆಗಿರೋದು. ಇನ್ನು ಆರ್ಡರ್ಸ್ ತಗೊಂಡು ಆಗ್ಲಿಲ್ಲ, ಜಸ್ಟ್ ತಗೋತಿದ್ದಾರೆ ಅನ್ಸುತ್ತೆ. ಸೊ ಈಗ ಅಂಜೂರ ಪಾಕನೂ ಅಷ್ಟೇ. ಅಂಜೂರದ ಹಣ್ಣಿಗೆ ಎಷ್ಟು ಅದರ ಬೆನಿಫಿಟ್ ಅಂದ್ರೆ, ಅಂಜೂರದ ಶೇಪು ನೀವು ನೋಡಿ ಗರ್ಭಕೋಶ ಶೇಪಲ್ಲೇ ಇರುತ್ತೆ. ಸೊ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತೆ ತುಂಬಾ ಹೆಲ್ಪ್ಫುಲ್ ಆಗಿರುವಂತ, ನಮ್ಮ ಮುಟ್ಟು ಸರಿಯಾಗಿ ಆಗೋ ತರ, ಮಹಿಳೆಯರ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ, ರಕ್ತವನ್ನ ಹೆಚ್ಚು ಮಾಡೋದಕ್ಕೆ, ಎಸ್ಪೆಷಲಿ ಯಾರಲ್ಲಿ ಹಿಮೋಗ್ಲೋಬಿನ್ ಯಾವಾಗ್ಲೂ ಲೋ ಇರುತ್ತೆ, ಹಿಮೋಗ್ಲೋಬಿನ್ ಹೆಚ್ಚೇ ಆಗಲ್ಲ, ಪಿಕಪ್ ಆಗೋದಿಲ್ಲ ಅನ್ನೋರು, ಮತ್ತೆ ಬಾಡಿ ಯಾವಾಗ್ಲೂ ವೇಟ್ ಗೇನ್ ಆಗಲ್ಲ ಅನ್ನೋರಿಗೆ ಇದು ಹೆಲ್ಪ್ ಆಗುತ್ತೆ. ಅಂಡ್ ಇದನ್ನ ನಾನೇನ್ ಹೇಳ್ತೀನಿ ಅಂತಂದ್ರೆ, ಪಾನಕದ ತರ ಮಾಡಿ ಕುಡೀರಿ ಅಂತೀನಿ. ಯಾಕಂದ್ರೆ ಇವಾಗ ಸೀಸನ್, ಚಳಿಗಾಲದಲ್ಲಿ ಆದ್ರೆ ಇದನ್ನ ಜಾಮ್ ತರ ಬಳಸ್ಬೋದು. ಚಳಿಗಾಲದಲ್ಲಿ ನೀವೇನ್ ಮಾಡ್ಬೋದು, ಇದನ್ನ ಜಾಮ್ ತರ ಬಳಸಿ. ಆದ್ರೆ ಈಗ ಬೇಸಿಗೆ ಆಗಿರೋದ್ರಿಂದ ದೇಹಕ್ಕೆ ಹೈಡ್ರೇಷನ್ ಅಗತ್ಯನೂ ಇರುತ್ತೆ. ಸೊ ನಾರ್ಮಲ್ ವಾಟರ್, ಬಿಸಿ ನೀರಿಗೇನಿಲ್ಲ, ನಾರ್ಮಲ್ ವಾಟರಿಗೆ ಇದನ್ನ 1 ಟೀ ಸ್ಪೂನ್ ಹಾಕೋಣ. ಏನ್ ಕಲರ್ ಅಲ್ವಾ? ಹೀಗೆ ಆಹಾರ ನೋಡ್ತಿದ್ದಂತೆ ನಮ್ಮ ರಸನೇಂದ್ರಿಯ ಕೆಲಸ ಮಾಡಬೇಕು, ಆಗ ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ. ಬಾಯಲ್ಲಿ ನೀರು ಬರ್ತಿದೆ ಅಲ್ಲ? ಹಾಗೆ ಬಾಯಲ್ಲಿ ನೀರು ಬರಬೇಕು. ಅದಕ್ಕಾಗಿ ನಾವು ಆಹಾರವನ್ನ ಬಡಿಸೋ ತನಕ ಕಾಯ್ಬೇಕು ಅಂತ ಹೇಳೋದು. ನೋಡಿ ಎಷ್ಟು 2 ಸ್ಪೂನ್ ಹಾಕಿದ್ದೀನಿ. ಆಮೇಲೆ ನಿಧಾನ ಅದನ್ನ ಏನ್ ಮಾಡ್ಬೇಕು, ಮಿಕ್ಸ್ ಮಾಡಬೇಕು. ಸೊ ಫ್ರೆಶ್ ಅಂಜೂರ ಜ್ಯೂಸ್ ರೆಡಿ. ಇದನ್ನ ಇನ್ನು ರೆಡಿ ಆಗಿಲ್ಲ, ಆಗ್ತಾ ಇದೆ. ಸೊ ಇದನ್ನ ನೀವು ಮನೇಲಿ ಇಟ್ಕೊಂಡ್ರೆ ಗೆಸ್ಟ್ಗಳು ಬಂದ್ರೆ, ಅಟ್ಲೀಸ್ಟ್ ಈ ಸೀಸನ್ ಅಲ್ಲಿ, ನಮ್ಮಲ್ಲೂ ಏನಿದು ವರ್ಷ ಪೂರ್ತಿ ಸಿಗೋದಿಲ್ಲ, ಈ ಸೀಸನ್ ಅಲ್ಲಿ ನೀವು ಇದು ಇಟ್ಕೊಬಿಟ್ರೆ ನಿಮ್ಗೂ ಮಾಡೋದು ಈಸಿ. ಈ ಲಿಂಬು ಪಾನಕ ಅಂದ್ರೆ ನೀವು ಲಿಂಬು ಎಲ್ಲ ಕಟ್ ಮಾಡಿ ಹಿಂಡಿ ಕರಡಿ ಎಲ್ಲ ಇದೆ, ಇದ್ರಲ್ಲಿ ಇನ್ನೇನು ಹಾಕ್ಬೇಕಂತಿಲ್ಲ. ಜಸ್ಟ್ ನೀವು ಅಂಜೂರ ಇದನ್ನ ಪಾಕನ 2 ಟೀ ಸ್ಪೂನ್ ಹಾಕ್ಬಿಟ್ರೆ 1 ಗ್ಲಾಸಿಗೆ ಅಂಜೂರ ಪಾಕ ರೆಡಿ. ಜ್ಯೂಸ್ ನೋಡಿ, ಫ್ರೆಶ್ ಅಂಜೂರ ಜ್ಯೂಸ್ ಮಾಡ್ದಂಗೆ ಕಾಣುತ್ತೆ. ಇದು ಕುಡಿಯೋದಕ್ಕೂ ಟೇಸ್ಟಿ ಆಗಿರುತ್ತೆ. ಈಗ ಇವರಿಗೆಲ್ಲ ಹೆಂಗ್ ಕೊಡೋದು ಇದು ಕುಡಿಯೋಕ್ಕೆ? ಟೀನ ಇನ್ನೊಂದು ಸ್ವಲ್ಪ ಎಲ್ರಿಗೆ ಕೊಡಿ. ತೀರ್ಥ ತರ ಕೊಡ್ತೀರಾ? ನಾನು ತೀರ್ಥ ತರ ತಗೊಂಡು ಹೇಳ್ಬೇಕಾ ಈಗ ಹೆಂಗಿದೆ ಅಂತ? ಇದೊಂಥರ ಬೇರೆನೆ ಫ್ಲೇವರ್. ಈಗ ನಾವು ಅನಾನಸಲ್ಲಿ ನಮ್ಗೆ ತುಂಬಾ ಸ್ವೀಟ್ ಪ್ರಿಡಾಮಿನೆಂಟ್ ಆಗಿ ಕಂಡ್ರೆ, ಇಲ್ಲಿ ನಿಮ್ಗೆ ಅಂಜೂರ ಫ್ಲೇವರು, ಸಿಹಿ ಮತ್ತೆ ಅಂಜೂರದ ಟೇಸ್ಟ್ ಎರಡು ಒಟ್ಟಿಗೆ ಸೇರುತ್ತೆ. ಎಲ್ರಿ ಒಂದೊಂದು ಚಮಚ ತೀರ್ಥದ ತರ 3 ಚಮಚ ಹಾಕಿ ಒಂದ್ಸತಿ, ಆ ಥರ. ಯಾವ್ದಕ್ಕೆ ಬೇಕಾದ್ರೆ ನೀವು ಹಾಕ್ಬೋದು. ಉಪ್ಪು ಹಾಕಿದಾಗ ಇಲ್ಲಿ ನಾವು ಹಾಕಿಲ್ಲ, ಇದಕ್ಕೆ ಉಪ್ಪು ಹಾಕಿಲ್ಲ. ನೀವು ಜ್ಯೂಸ್ ಮಾಡುವಾಗ ಏನಾಗುತ್ತೆ, 1 ಚಿಟಿಕೆ ಸೈಂಧವ ಉಪ್ಪು ಹಾಕಿದ್ರೆ ಟೇಸ್ಟ್ ಇನ್ನ ಫ್ಲೇವರ್ ಇನ್ನ ಆಡ್ ಆನ್ ಆಗುತ್ತೆ, ತುಂಬಾ ಚೆನ್ನಾಗಾಗತ್ತೆ. 1-2 ಚಿಟಿಕೆ ಮೇಲಿಂದ ಹಾಕೊಳ್ಬೋದು. ಅಂಜೂರದ ಹಣ್ಣೆ ಫ್ಲೇವರ್ ಬಂತ? ಚೆನ್ನಾಗಿದೆಯಾ? ಹೇಗಿದೆ? ಏನು? ಹೌದು, ಒಣಗಿದ ಅಂಜೂರ ಕೂಡ ತಿನ್ಬೋದು. ಇದು ಇಂಥದ್ದಾದ್ರೆ ಯಾವಾಗ್ಲೂ ಆ ಒಣಗಿದ ಅಂಜೂರ ನಿಮಗೆ ಸಿಗೋದ್ರಲ್ಲೂ ತುಂಬಾ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಪ್ರೊಸೆಸ್ ಮಾಡಿರ್ತಾರೆ. ಆಯ್ತಾ? ಎಲ್ಲೆಲ್ಲಿ ಅದು ಗೋಡೌನ್ ಅಲ್ಲಿ ಎಷ್ಟು ದಿನ ಸ್ಟೋರ್ ಆಗಿರತ್ತೋ ಅಲ್ಲಿ ಅದನ್ನ ಏನೇನ್ ಟ್ರೀಟ್ ಮಾಡಿರ್ತಾರೋ ಗೊತ್ತಿರ್ತಿಲ್ಲ. ಹಾಗಾಗಿ ಆದಷ್ಟು ಫ್ರೆಶ್ ಆಗಿ ಆಯಾ ಸೀಸನಿಗೆ ಸಿಗೋ ಹಂಗೆ. ಇಲ್ಲ ಇದನ್ನ ನೀವು ಅಂಜೂರ ಪಾಕ ಇಟ್ಕೊಂಡ್ರೆ ನಾವು ಪ್ರಿಸರ್ವೇಟಿವ್ ಹಾಕಿರೋದಿಲ್ಲ, ಸೊ ಹೊರಗಡೆ ಇಟ್ರೆ ಮೇ ಬಿ ಒಂದು 20-30 ದಿನ ಇಡ್ಬೋದು. ಬಟ್ ಆಮೇಲೆ ಆದ್ರೂ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಇಟ್ಕೋಬಹುದು. ಯಾವುದೋ ಕೆಮಿಕಲ್ ಹಾಕಿರೋದನ್ನ ವರ್ಷ ಪೂರ್ತಿ ತಿನ್ನೋಕ್ಕಿಂತ ಇದನ್ನ ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದು ಎಷ್ಟೋ ಮಟ್ಟಿಗೆ ಬೆಟರ್. ಹೇಗಿದೆ ಮೇಡಮ್? ಚೆನ್ನಾಗಿದೆ? ಪಂಚಾಮೃತದ ನೆನಪಾಯ್ತಾ? ಬೇಲ್ದಣ್ಣಿನ ಜ್ಯೂಸ್ ತರ ಅನ್ಸತ್ತಲ್ಲ? ಕರೆಕ್ಟ್, ಹೌದು. ಕಲರು ಅದೇ ತರ ಕಾಣುತ್ತಲ್ಲ ನೋಡಿ. ಒಂದೊಂದಾಗೆ ಅಂದ್ರೆ ಈ ಫುಡ್ ಅನ್ನೋದು ಹಿಂಗಿರ್ಬೇಕು, ನಮ್ಮೊಳಗೆ ನಮ್ಮ ಎಲ್ಲ ಮೆಮೊರೀಸ್ ಅನ್ನ, ನಮ್ಮ ಇಮೋಷನ್ಸ್ ಅನ್ನ ಅಂಡ್ ನಮ್ಮ ಡೈಜೆಷನ್ ಅನ್ನ ಟ್ರಿಗರ್ ಮಾಡೋ ತರ ಇರಬೇಕು. ಫುಡ್ ಅನ್ನೋದು ಸಂವೇದನಾಶೀಲತೆಯನ್ನ ನಮ್ಮಲ್ಲಿ ಇನ್ನ ಹೆಚ್ಚು ಮಾಡುವಂಥದ್ದಾಗಿರ್ಬೇಕು.